ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಜನಮೆಚ್ಚಿದ ಶಾಸಕರಾಗಿರ್ತಕ್ಕಂಥ ಸಂಗೊಳ್ಳಿ ಮುದ್ದೆಯಣ್ಣನವರೇ ಹಾಗೂ ನಮ್ಮ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಮುನಿಸ್ವಾಮಿಗೌಡರೇ ಹಾಗೂ ರಾಮಣ್ಣ ಹಾಗೂ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಾದಿ ಗಣ್ಯರು, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ದಿನಾಚರಣೆಯನ್ನ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಅದ್ದೂರಿಯ ವ್ಯಕ್ತಿ ವಿಶ್ವ ವ್ಯಕ್ತಿ. ಇಡೀ ವಿದ್ಯೆಯಲ್ಲಿ ನಾವು ಹೇಳಬೇಕಾದ್ರೆ ಪ್ರಪಂಚದಲ್ಲೇ ನಂಬರ್ 1 ಹೆಸರುವಾಸಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಹಾರಾಷ್ಟ್ರದ ಒಂದು ಚಿಕ್ಕ ಹಳ್ಳಿಯಲ್ಲಿ ಅಂಬವಾಡಿಯಲ್ಲಿ ಹುಡ್ತಾರೆ. 1889 ಏಪ್ರಿಲ್ 14. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ್ಯವಾಗಿರ್ತಕ್ಕಂಥ ಮನುಷ್ಯ ನಾವು ತಿಳ್ಕೋಬೇಕಾದ್ರೆ ವಿದ್ಯೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು ಹಾಗೂ ಆರ್ಥಿಕತೆ, ಸಾಮಾಜಿಕ, ರಾಜಕೀಯ ಇವೆಲ್ಲಕ್ಕೂ ಆದ್ಯತೆಯನ್ನ ಕೊಟ್ಟಿರ್ತಕ್ಕಂಥ ಮಹಾ ವ್ಯಕ್ತಿ ಇವರು. ವಿದ್ಯೆಯಲ್ಲಿ ಪ್ರಪಂಚದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥವರು. ಅಮೆರಿಕದಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ 165 ಅಡಿಯ ಅಂಬೇಡ್ಕರ್ ಫ್ಯಾಕ್ಟರಿಯನ್ನು ಕಟ್ಟಿದ್ದಾರೆ, ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಆದರೆ ನಮಗೆ ಒಂದು ಕೊಡುಗೆಯನ್ನ, ಈಗ ಉದಾಹರಣೆ ರಾಮಾಯಣ, ಮಹಾಭಾರತ ನಮ್ಮ ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳು. ಇನ್ನು ಹಲವಾರು ಧರ್ಮಗಳಿದೆ. ಎಲ್ಲಾ ಧರ್ಮಗಳಿಗೂ, ಎಲ್ಲಾ ಜಾತಿಗಳಿಗೂ, ಸರ್ವ ಜಾತಿಗಳಿಗೂ ಸಮನ್ವಯತೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಒಂದು ಬೃಹತ್ತಾಕಾರದಲ್ಲಿ ಲಿಖಿತ ಸಂವಿಧಾನ, ಅದರಲ್ಲೂ ಸಂವಿಧಾನದಲ್ಲಿ ಅಲಿಖಿತ ಮತ್ತು ಲಿಖಿತ ಅಂತ ಬರ್ತದೆ. ಲಿಖಿತ ಸಂವಿಧಾನವನ್ನು ರಚನೆ ಮಾಡಿ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಇವರನ್ನ ನಾವು ಬರೀ ಅಂಬೇಡ್ಕರ್ ಅಂತ ಕರೀಬಾರ್ದು, ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರೆದ್ರೆ ಬಹಳ ಒಂದು ವ್ಯಕ್ತಿತ್ವವನ್ನು ತೋರಿಸಿದಂತಾಗ್ತದೆ. ಇವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ. ಇವರು ಸರ್ವ ಧರ್ಮಗಳಿಗೂ, ಸರ್ವ ಜಾತಿಗಳಿಗೂ, ಸರ್ವ ವರ್ಗಗಳಿಗೂ ಎಲ್ರಿಗೂ ಸಹ ಸಮಾನತೆಯನ್ನ ಕೊಟ್ಟಿರ್ತಕ್ಕಂಥ ಸಮಾಜವಾದಿ ವ್ಯಕ್ತಿ. ಅನೇಕ ಒಂದು ರೀತಿಯಾಗಿರ್ತಕ್ಕಂಥ ನಮಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ಎಲ್ಲ ರಂಗಗಳಲ್ಲೂ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಎಲ್ಲ ಈಗ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿರ್ತಕ್ಕಂಥ ಮಹಾ ವ್ಯಕ್ತಿ. ನಮ್ಮ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ಎಲ್ಲವೂ ಸಹ ಆ ಮಹಾ ವ್ಯಕ್ತಿ ಸೇರ್ತದೆ. ಇಂತಹ ವ್ಯಕ್ತಿಯನ್ನ ಸರ್ವರು ಎಲ್ಲರೂ ಸಹ ನಾವು ಸತ್ಹೃದಯದಿಂದ ಅವರನ್ನ ಪ್ರಾರ್ಥನೆ ಮಾಡ್ತಾ, ಅವರನ್ನು ತಿಳ್ಕೊಳ್ತಾ, ನಮ್ಮ ಒಂದು ಜಾತಿ, ಒಂದು ವರ್ಗ, ಒಂದು ಧರ್ಮ, ಒಂದು ಇದಕ್ಕೆ ಸೇರ್ಪಡೆ ಮಾಡ್ಕೋಬಾರ್ದು ಅಂತಕ್ಕಂಥದ್ದೇ ನಮ್ಮ ಮುಖ್ಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ದೇಶದ ಬೆಳವಣಿಗೆಯನ್ನ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ, ಅವ್ರು ಕೊಟ್ಟಿರ್ತಕ್ಕಂಥದನ್ನ ನಾವು ಸಂಪೂರ್ಣವಾಗಿ ನಾವು ಅದನ್ನ ಸದುಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಈ 4 ಮಾತುಗಳಾಡಲು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನಾನು ಭಾಷಣ ಮಾಡ್ತೇನೆ.